ರಾಜ್ಯದಲ್ಲಿ ಈಗ ಸದ್ಯಕ್ಕೆ ಬಿಪಿಎಲ್ ಕಾರ್ಡ್ ರದ್ದತಿ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ. ಆದರೆ ಅರ್ಹರಿಗೆ ಯಾವುದೇ ಕಾರಣಕ್ಕೂ ಬಿಪಿಎಲ್ ಕಾರ್ಡ್ ರದ್ದು ಆಗೋದಿಲ್ಲ. ಅರ್ಹರಿಗೆ ಯಾವುದೇ ಕಾರಣಕ್ಕೂ ಬಿಪಿಎಲ್ ಕಾರ್ಡ್ ತಪ್ಪಬಾರದು. ಒಂದು ವೇಳೆ ಅನರ್ಹರು ಒಂದಿಬ್ಬರು ಮೂರು ಜನ ಬಿಪಿಎಲ್ ಕಾರ್ಡ್ ಸೌಲಭ್ಯವನ್ನ ಪಡೆದ್ರೂ ಕೂಡ ಅರ್ಹರು ಅಂತ ಕರೆಸ್ಕೊಳ್ಳೋರು ಯಾರಿಗೂ ಒಂದೇ ಒಂದು ಕಾರಣಕ್ಕೂ ಬಿಪಿಎಲ್ ಕಾರ್ಡ್ ರದ್ದು ಆಗಬಾರದು, ತಪ್ಪಬಾರದು. ಹಾಗೆ ತಪ್ಪೋದಿಲ್ಲ ಅಂತ ಮುಖ್ಯಮಂತ್ರಿಗಳು ಬೆಂಗಳೂರಿನಲ್ಲಿ ಮಾತಾಡಿದ್ದಾರೆ. ಕೆಪಿಸಿಸಿ ಕಚೇರಿಯ ಭಾರತ್ ಜೋಡೋ ಭವನದಲ್ಲಿ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಎಪಿಎಲ್ ಬಿಪಿಎಲ್ ಅಂತಂದ್ರೆ ಬಡತನ ರೇಖೆಗಿಂತ ಕೆಳಗಿರುವವರು ಮತ್ತು ಮೇಲಿರುವವರು. ಬಡವರಿಗೆ ಬಿಪಿಎಲ್ ಕಾರ್ಡ್ ಕೊಡಬೇಕು, ಬಡವರಿಗೆ ಬಿಪಿಎಲ್ ಕಾರ್ಡ್ ಬಿಟ್ಟು ಬೇರೆ ಹೋಗಬಾರದು. ಆಹಾರ ಸಚಿವ ಮುನಿಯಪ್ಪ ಅವರಿಗೆ ಸಿದ್ದರಾಮಯ್ಯ ಸೂಚಿಸಿದ್ದಾರೆ. ಒಂದಿಬ್ರು ಶ್ರೀಮಂತರು ಬೇಕಾದ್ರೆ ಬಿಪಿಎಲ್ ಸೌಲಭ್ಯ ಪಡ್ಕೊಂಡ್ರು ಬಡವರಿಗೆ ಯಾರಿಗೂ ಬಿಪಿಎಲ್ ಸೌಲಭ್ಯ ಕಡಿತ ಆಗಬಾರ್ದು. ಶ್ರೀಮಂತರಿದ್ರೆ ಅವ್ರಿಗೆ ಎಪಿಎಲ್ ಕೊಡಿ, ಆದಾಯ ತೆರಿಗೆ ಕಟ್ಟೋರಿದ್ರೆ ಅವ್ರಿಗೆ ಯಾಕೆ ಬಿಪಿಎಲ್ ಕೊಡ್ತೀರಿ? ಸರ್ಕಾರಿ ನೌಕರರಿದ್ರೆ ಅವರೆಲ್ಲ ಬಿಪಿಎಲ್ಗೆ ಅರ್ಹರಲ್ಲ, ಅವ್ರಿಗೆ ಎಪಿಎಲ್ ಕೊಡಿ. ಯಾರಾದರೂ ಬಿಪಿಎಲ್ನವರಿದ್ರೆ ಅರ್ಜಿ ಹಾಕಿ ಮತ್ತೆ ಕಾರ್ಡ್ ಕೊಡ್ತೀವಿ. ಈ ವಿಚಾರದಲ್ಲಿ ಬಿಜೆಪಿ ಅವರು ನಮಗೇನು ಪಾಠ ಮಾಡೋದು ಅಥವಾ ಅವರಿಂದ ನಾವು ಕಲಿಯೋ ಅಗತ್ಯ ಇಲ್ಲ ಅಂತ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತಾಡಿದ್ದಾರೆ. ಹೊರಗಡೆ ಇದ್ದೀವಿ. ಬಿಪಿಎಲ್ ಅಂದ್ರೇನು? ಬಿಲೋ ಪಾವರ್ಟಿ ಲೈನ್. ಎಪಿಎಲ್ ಅಂದ್ರೇನು? ಎಬೋ ಪಾವರ್ಟಿ ಲೈನ್. ನಾವು ಬಿಪಿಎಲ್ ನವರು ಒಬ್ರು ಬಿಟ್ಟು ಹೋಗ್ಬಾರ್ದು, ಎಲ್ಲರೂ ಬಡವರು ಸಿಗ್ಬೇಕು. ಹೋಗಿ ಹಿಡಿಯೋದು ಇವರೇ. ನಮಗೆ ಬಿಪಿಎಲ್ ಕಾರ್ಡ್ ಕೊಟ್ಟಿದ್ರು, ನಿಲ್ಲಿಸ್ಬಿಟ್ಟಿದ್ದಾರೆ, ರದ್ದು ಮಾಡಿಬಿಟ್ಟಿದ್ದಾರೆ. ನಾನು ಹೇಳ್ತೀನಿ ಮುನಿಯಪ್ಪನವರೇ, ಯಾವ ಕಾರಣಕ್ಕೂ ಒಬ್ಬರೇ ಒಬ್ರು ಬಿಪಿಎಲ್ ಕಾರ್ಡ್ನವರು ಬಿಟ್ಟು ಹೋಗಬಾರ್ದು. ಬಡತನದ ರೇಖೆಯಿಂದ ಕೆಳಗಡೆ ಇರ್ತಕ್ಕಂಥವ್ರು ಯಾರನ್ನೂ ತಪ್ಪಿಸ್ಬೇಡಿ. ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ, ಶ್ರೀಮಂತರಿದ್ದಾರೆ, ಯಾರಿಗೆ ಸರ್ಕಾರಿ ನೌಕರರಾಗಿದ್ದಾರೆ ಅಂತವರು ಅವರು ಅರ್ಹರಲ್ಲ, ಅನರ್ಹರು. ನಾವು ಎಪಿಎಲ್ ಕೊಡಿ, ಎಪಿಎಲ್ಗೂ ಕೆಲವು ಸವಲತ್ತುಗಳಿದ್ದಾವೆ, ಎಪಿಎಲ್ ಕೊಡಿ. ಆದರೆ ಬಿಪಿಎಲ್ನವ್ರು ಮಾತ್ರ ಬಿಡಕೂಡುದು. ಒಬ್ರು ಇಬ್ರು ಎಪಿಎಲ್ನವರು ಬಿಪಿಎಲ್ ಕೆಳಗಡೆ ಇದ್ರು ಪರವಾಗಿಲ್ಲ, ಆದರೆ ಬಿಪಿಎಲ್ನವ್ರು ಮಾತ್ರ ಒಬ್ರು ಬಿಟ್ಟು ಹೋಗಬಾರದು. ಒಂದು ವೇಳೆ ನಾನು ಹೇಳ್ತೀನಿ, ಯಾರಾದ್ರೂ ಬಿಪಿಎಲ್ನವರು ಇದ್ರೆ ಅವರು ಮತ್ತೆ ಅರ್ಜಿ ಕೊಟ್ರೆ ಅದನ್ನ ನಾವು ಕನ್ಸಿಡರ್ ಮಾಡಿ ಅವ್ರನ್ನ ಬಿಪಿಎಲ್ ಕೊಡ್ಲಿಕ್ಕೆ ಅರ್ಜಿ ಕೊಡ್ತಕ್ಕಂಥ ಕೆಲಸ. ಹೊರಗಡೆ ದೀಪಾ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪಾ, ರಾಜ್ಯದ ಕಾಂಗ್ರೆಸ್ ಒಂದಿಷ್ಟು ತಪ್ಪುಗಳನ್ನು ಎಡವಟ್ಟುಗಳನ್ನು ಮಾಡ್ಕೊಳ್ಳೋದು, ಅದಾದ್ಮೇಲೆ ಸಮಜಾಯಿಷಿ ಕೊಡೋದು ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯ ಆಗಿದೆ. ಮುಖ್ಯಮಂತ್ರಿಗಳ ಲಾಸ್ಟಲ್ಲಿ ಹೇಳ್ತಾರೆ ಬಿಪಿಎಲ್ ಕಾರ್ಡ್ ಯಾರಿಗಾದ್ರೂ ತಪ್ಪು ಹೋಗಿದ್ರೆ ಅರ್ಜಿ ಕೊಡಿ, ನಾವು ವಾಪಸ್ ಕೊಡ್ತೀವಿ ಅಂತಾನು ಹೇಳ್ತಾರೆ. ನಡುವೆ ಬಿಪಿಎಲ್ ಕಾರ್ಡ್ ಅವರಿಗೆ ಯಾರಿಗೂ ಹೆದರ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಮುಖ್ಯಮಂತ್ರಿಗಳ ಮಾತಿನ ಮರ್ಮವೇನು? ಇವತ್ತು ಏನು ನಡೀತು? ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಕಾರ್ಯಕ್ರಮದಲ್ಲಿ? ಬಿಪಿಎಲ್ ಕಾರ್ಡ್ ರದ್ದತಿ ಅಂದ್ರೆ ಅನರ್ಹರಿಗೆ ಕೂಡ ಬಿಪಿಎಲ್ ಕಾರ್ಡ್ ತಲುಪಿದೆ, ಅದರಿಂದ ಯೋಜನೆಗಳು ಅನರ್ಹರಿಗೂ ಕೂಡ ತಲುಪ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ 11 ಲಕ್ಷಕ್ಕೂ ಹೆಚ್ಚು ಬಿಪಿಎಲ್ ಕಾರ್ಡ್ಗಳನ್ನ ರದ್ದು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಸೂಚನೆಯನ್ನ ಹೊರಡಿಸಿತ್ತು ಆಹಾರ ಇಲಾಖೆ. ಅದರ ಬೆನ್ನಲ್ಲೇ ಒಂದು ರೀತಿಯಲ್ಲಿ ಅಂದ್ರೆ ಬಿಪಿಎಲ್ ಕಾರ್ಡ್ ರದ್ದು ಮಾಡೋ ಮೂಲಕ ಬಡವರ ಅನ್ನವನ್ನ ಕಿತ್ಕೊಳ್ತಿದೆ ಸರ್ಕಾರ ಅನ್ನುವಂತಹ ಟೀಕೆಯನ್ನ ಕುಮಾರಸ್ವಾಮಿ ಸೇರಿದಂತೆ ಇಡೀ ಬಿಜೆಪಿ ಆರೋಪಿಸಿತ್ತು. ಆದ್ರೆ ಅದಕ್ಕೊಂದು ಸ್ಪಷ್ಟನೆಯನ್ನ ಕೊಡೋದಕ್ಕೆ ಇವತ್ತು ಸಿಎಂ ಸಿದ್ದರಾಮಯ್ಯ ಮುಂದಾಗಿರುವಂತಹದ್ದು. ಇವತ್ತು ಕೆಪಿಸಿಸಿಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಒಂದು ಸ್ಪಷ್ಟನೆಯನ್ನ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡ್ತಿಲ್ಲ, ಅನರ್ಹರಿಗೆ ಒಂದಿಷ್ಟು ಯೋಜನೆಗಳು ಹೋಗ್ತಾ ಇದೆ, ಅದನ್ನು ತಪ್ಪಿಸೋದಕ್ಕೆ ಈ ರೀತಿಯಾದಂತಹ ಕ್ರಮವನ್ನ ನಾವು ವಹಿಸಿದ್ದೇವೆ ಅನ್ನುವಂತಹದ್ದು. ಜೊತೆಗೆ ವೇದಿಕೆ ಮೇಲೆಯೇ ಮುನಿಯಪ್ಪ ಅವರಿಗೂ ಕೂಡ ಒಂದಿಷ್ಟು ಸೂಚನೆಯನ್ನ ಕೊಟ್ಟಿದ್ದಂತಹದ್ದು, ಯಾವುದೇ ಕಾರಣಕ್ಕೂ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡಬೇಡಿ. ಇನ್ ಕೇಸ್ ರದ್ದಾದ್ರೆ ಅವ್ರ ಹತ್ರ ಮತ್ತೊಂದು ಅರ್ಜಿಯನ್ನ ತೆಗೆದುಕೊಂಡು ಹೊಸ ಕಾರ್ಡ್ ಅನ್ನ ಅಂದ್ರೆ ಬಿಪಿಎಲ್ ಕಾರ್ಡ್ಗೆ ಅವರನ್ನ ಆ ಪಟ್ಟಿಗೆ ಸೇರಿಸಿ ಅನ್ನುವಂತಹದನ್ನ ಹೇಳಿದ್ರು. ಇದರ ಜೊತೆಗೆ ಇನ್ ಕೇಸ್ ಅನರ್ಹರು ಒಬ್ರು ಇಬ್ರು ಯಾರಾದ್ರೂ ಸೇರ್ಪಡೆ ಆಗಿದ್ರು ಪರವಾಗಿಲ್ಲ, ಆದ್ರೆ ಅರ್ಹರಿಗೆ ಯಾವತ್ತೂ ಕೂಡ ಬಿಪಿಎಲ್ ಕಾರ್ಡ್ ಇಂದ ಅಂದ್ರೆ ಬಿಪಿಎಲ್ ಕಾರ್ಡ್ ಅವ್ರಿಗೆ ಸಿಗದೆ ಇರೋ ರೀತಿ ನೋಡ್ಕೋಬೇಡಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಈ ಮೂಲಕ ಇಷ್ಟು ದಿನ ಅಂದ್ರೆ ಬಿಪಿಎಲ್ ಕಾರ್ಡ್ ವಿಚಾರವಾಗಿ ಬಿಜೆಪಿ ಏನು ಆರೋಪ ಮಾಡ್ತಾ ಇತ್ತು, ಕುಮಾರಸ್ವಾಮಿ ಅವರು ಏನು ಆರೋಪ ಮಾಡ್ತಿದ್ರು, ಅದನ್ನ ವೇದಿಕೆ ಮೇಲೆಯೇ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಮಾಡಿರುವಂತಹದ್ದು. ಪ್ರಣುತ್, ಥ್ಯಾಂಕ್ ಯು ದೀಪಾ ಮಾಹಿತಿಗೆ. Thank you.